ಬ್ಯಾಕ್ ಟು ಸಿಂಪ್ಲಿಫೈಡ್. ಸೊ ಇವತ್ತಿಂದ ಆಡಿಯೋ ಸೀರೀಸ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ ಟಿಂಕರ್ ಕ್ಯಾಡ್ ಅಂತ ಸಾಫ್ಟ್ವೇರಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಅಂದರೆ ಬಿಫೋರ್ ಡೂಯಿಂಗ್ ಹಾರ್ಡ್ವೇರ್ ಫಸ್ಟ್ ನಾವು ಟಿಂಕರ್ ಕ್ಯಾಡಲ್ಲಿ ಇಷ್ಟು ಫಸ್ಟ್ ಈ ಬೇಸಿಕ್ ಸಾಫ್ಟ್ವೇರ್ಸ್ ಮೀನ್ಸ್ ಬೇಸಿಕ್ಸ್ ಪ್ರಾಜೆಕ್ಟ್ಸ್ ಇದೆಯಲ್ಲ ಇವನ್ನ ನಾವು ಫಸ್ಟ್ ಸಾಫ್ಟ್ವೇರ್ ರನ್ ಮಾಡೋಣ. ಓಕೆನಾ, ಅವಾಗ ನಿಮಗೆ ಅರ್ಥ ಆಗುತ್ತೆ. ದೆನ್ ಅವಾಗ ನಾವು ರಿಯಲ್ ಹಾರ್ಡ್ವೇರಿಗೆ ಹೋಗೋಣ. ಏಕೆಂದರೆ ಸಮ್ ಆಫ್ ದಿ ನಾವು ಏನು ಹಾರ್ಡ್ವೇರಲ್ಲಿ ಮಾಡ್ತೀವಲ್ಲ ಆ ಕಾಂಪೋನೆಂಟ್ ಸಾಫ್ಟ್ವೇರ್ ಇರಲ್ಲ. ಸೊ ಅವಾಗ ನಾವು ಸಾಫ್ಟ್ವೇರ್ ರನ್ ಮಾಡಿ ಬರೋಕ್ಕಾಗಲ್ಲಲ್ವಾ. ಸೊ ಇಲ್ಲಿ ನಾವು ಮಾಡಬೇಕಾದ್ರೆ ಏನೇನು ಕಲಿತೀವಿ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನಕ್ಕೆ ಫೌಂಡೇಶನ್ ಟಿಂಕರ್ ಕ್ಯಾಡ್ ಪ್ರಾಜೆಕ್ಟ್ ಅಂತ ಆಗಿದ್ದೀನಿ ಅಂದರೆ ಈಗ ನಾವು ಡೈರೆಕ್ಟ್ ಆಗಿ ಹಾರ್ಡ್ವೇರ್ ಮಾಡಿದರೆ ಏನಾಗುತ್ತೆ, ಎಷ್ಟೋ ಬ್ಲಾಸ್ಟ್ ಆಗುತ್ತೆ, ಮತ್ತು ಆರ್ಡಿನೋ ಹೋಗ್ತವೆ, LED ಹೋಗ್ತವೆ, ರಾಂಗ್ ಕನೆಕ್ಷನ್ ಆಗಿ ಕಾಂಪೋನೆಂಟ್ಸ್ ಬರ್ಸ್ಟ್ ಆಗ್ತವೆ. ಸೊ ಎಲ್ಲರ ಫೈನಾನ್ಷಿಯಲ್ ಕಂಡೀಷನ್ ಒಂದೇ ಥರ ಇರಲ್ಲ ಅಲ್ವಾ. ಸೊ ಬೆಟರ್ ಫಸ್ಟ್ ಸಾಫ್ಟ್ವೇರಲ್ಲಿ ಕಲೀರಿ. ಓಕೆ, ಸಾಫ್ಟ್ವೇರಲ್ಲಿ ನೀವು LED ಬ್ಲಿಂಕ್, ಪುಷ್ ಬಟನ್, ಬಜರ್, ಅಲ್ಟ್ರಾಸೋನಿಕ್ ಸರ್ವು ಮತ್ತು LCD IR ಸೆನ್ಸರ್ ಇವೆಲ್ಲ ಮುಗಿಸೋಣ ಫಸ್ಟ್ ಸಾಫ್ಟ್ವೇರಲ್ಲಿ, ಸಾಫ್ಟ್ವೇರ್ ವಿತ್ ಹಾರ್ಡ್ವೇರಲ್ಲಿ. ಓಕೆನಾ, ದೆನ್ ಇದಾದಮೇಲೆ ನಾವು ಫೇಸ್ 2 ಅಂತೇಳಿ ರಿಯಲ್ ಹಾರ್ಡ್ವೇರಿಗೆ ಹೋಗೋಣ. ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಬ್ರೆಡ್ ಬೋರ್ಡ್ ಯೂಸ್ ಮಾಡ್ಕೊಂಡು ರಿಯಲ್ ಕಾಂಪೋನೆಂಟ್ಸು ಏನು ಬರ್ಸ್ಟ್ ಆಗುತ್ತೋ ಏನಾಗುತ್ತೋ ನೋಡ್ತಾ ಹೋಗೋಣ. ದೆನ್ ಅವಾಗ ನಾವು ಏನು ಕಲಿತೀವಿ ಇಲ್ಲಿ ಕನೆಕ್ಷನ್ಸ್ ಮಿಸ್ಟೇಕ್ಸ್ ಫೈಂಡ್ ಔಟ್ ಮಾಡ್ಕೊತೀವಿ. ಡಿಬಗಿಂಗ್ ಸ್ಕಿಲ್ ನಮಗೆ ಜಾಸ್ತಿ ಆಗುತ್ತೆ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ. ಈ ಫೇಸ್ 1 ಮುಗಿಸಿದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಫೇಸ್ 2 ಮಾಡಬೇಕಾದ್ರೆ. ದೆನ್ ಫೈನಲ್ ಫೇಸ್ 3ನಲ್ಲಿ ನಾವೇ ಒಂದು ಓನ್ ಐಡಿಯಾಸ್ ಸ್ಮಾರ್ಟ್ ಸಿಸ್ಟಮ್ ಆಟೋಮೇಷನ್ IoT ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ LED ಬ್ಲಿಂಕ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆನಾ, ಐ ಹೋಪ್ LED ಬ್ಲಿಂಕ್ ಆಗಿದೆ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಬರೋದೇ LED ಬ್ಲಿಂಕ್. ಓಕೆನಾ, ಬಟ್ ಈ ವಿಡಿಯೋದಲ್ಲಿ ನಾನು LED ಫೇಡ್ ಬರುತ್ತಲ್ಲ ಫೇಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಎಸ್ ಇಯರ್. ಓಕೆನಾ, ಇದೇ ನಾವು ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡೋದು. ಇದ್ರ ಬಗ್ಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ ಹಿಂಗೆ ಅಂತ. ಓಕೆ, ಜಸ್ಟ್ ನಾವೇನಿಲ್ಲ ಇಲ್ಲಿ ಏನು ಮಾಡ್ತಿದ್ದೀವಿ, LED ಫೇಡಿಂದು ಜಸ್ಟ್ ಇಲ್ಲಿ ಹೋಗಿ ಆರ್ ಏನು ಅಂತ ಸ್ವಿಚ್ ಮಾಡಿದರೆ ಬರುತ್ತೆ. ಈ ಆಡಿಯೋದಲ್ಲಿ ಇಲ್ಲಿದೆ ನೋಡಿ, ಇಲ್ಲೆಲ್ಲ ಏನಪ್ಪ ಸ್ಟಾರ್ಟರ್ಸ್ ಅಂದರೆ ಥಿಂಕ್ ಮಾಡಿ, ಈ ಸಾಫ್ಟ್ವೇರಲ್ಲಿ ಆಲ್ರೆಡಿ ಸಮ್ ಆಫ್ ದಿ ಕನೆಕ್ಷನ್ಸ್ ಕೊಟ್ಟು ಪ್ರಾಜೆಕ್ಟ್ಸ್ ರೆಡಿ ಮಾಡಿದ್ದಾರೆ. ಇದನ್ನ ನೀವು ಇಲ್ಲಿ ತೊಗೊಂಬಂದು ಇನ್ನು ಇಂಪೋರ್ಟ್ ಮಾಡಿಕೊಂಡು ಜಸ್ಟ್ ರನ್ ಮಾಡಬೇಕು. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಅದನ್ನೇ ನೀವು ಕಾಪಿ ಮಾಡಿಕೊಂಡು ಹಾರ್ಡ್ವೇರ್ ರನ್ ಮಾಡಬೇಕು. ಸೊ ಇಷ್ಟು ಏನು 30 ಇದೆಯಲ್ಲ, ಈ 30 ನೀವು ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಯಾವ ರೀತಿ ಅರ್ಥ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ, ಸೊ ಬ್ರೆಡ್ ಬೋರ್ಡ್ ಇದು ನಿಮಗೆ ಗೊತ್ತು, ನಿಮ್ಮ ಬ್ಲಿಂಕ್ ಆಲ್ಮೋಸ್ಟ್ ಹೇಳಿದ್ದೀನಿ ಅಲ್ವಾ ಯಾವ ರೀತಿ ಅಂತ. ಸೊ ಈಗ ಫೇಡಿಂಗ್ ಮಾಡೋಣ. ಓಕೆ, ಫೇಡ್ ಆದಮೇಲೆ ನೆಕ್ಸ್ಟ್ ಬಟನ್ ಬರುತ್ತೆ. ಓಕೆ, ಒನ್ ಬೈ ಒನ್ ಹೋಗ್ತಾ ಹೋಗೋಣ. ಓಕೆನಾ, ಇಲ್ಲಿರೋದ್ರಲ್ಲಿ ಇನ್ನೂ ಎಕ್ಸ್ಟ್ರಾನು ಮಾಡೋಣ. ಓಕೆ, ಬಟ್ ಇಲ್ಲಿರೋದು ಎಲ್ಲದೂ ಮಾಡ್ತೀನಿ ಅಂತಲ್ಲ. ಸೊ ಒನ್ ಆಫ್ ದಿ ಇಂಪಾರ್ಟೆನ್ಸ್ ಇರುತ್ತೆ ಮತ್ತು ಯಾವ ಇರುತ್ತೆ ಅಂತ ನೋಡಿ. ಇಲ್ಲಿ ಬಟನಲ್ಲೇ ಡಿಬೌನ್ಸು, ಸ್ಟೇಟ್ ಡಿಟೆಕ್ಷನ್ನು ಮತ್ತು ಎಲ್ಲ ಇದೆ. ಓಕೆ, ನೀವು 3 ಮಾಡೋದಂತೆ ಇದು 1 ಮಾಡೋದು ಒಂದೇ ಅಲ್ವಾ. ಅದರಲ್ಲಿ ಬೇಕಾದ್ರೆ ಕೇಸ್ ತೊಗೊಂಡು ಇಡೋದು ಅಲ್ವಾ. ಸೊ ಈಗ ಫೇಡ್ ಸ್ಟಾರ್ಟ್ ಮಾಡೋಣ. ಫೇಡ್. ಓಕೆ, ಇದು ಆಲ್ರೆಡಿ ರೆಡಿ ಇದೆ ಅಲ್ವಾ ಇದು. ಸೊ ನಾವು ಯಾವುದೇ ರೀತಿ ಕನೆಕ್ಷನ್ ಮಾಡೋಂಗಿಲ್ಲ. ಫೇಡ್ ಅಂದರೆ ಏನು ಅಂದರೆ ಸಿಂಪಲ್ ಆಗಿ ನೋಡಿ, ಇವೆಲ್ಲ ಅನಲಾಗ್ ಪಿನ್ಸ್. ಇವೆಲ್ಲ ಈ ಸೈಡಲ್ಲಿರೋದು ಅನಲಾಗ್ ಪಿನ್ಸಲ್ಲೂ ನಮಗೆ ಈ ಸಿಂಬಲ್ ಇದೆ ಗೊತ್ತಾ, ಈ 3, 5, 6 ಈ ಸಿಂಬಲ್ಸ್ ಇದೆಯಲ್ಲ, ಇದು ಅಪ್ರಾಕ್ಸಿಮೇಟ್ಲಿ ಸಿಂಬಲ್ಸ್. ಇವೆಲ್ಲ ಏನಂದರೆ PMW ಪಿನ್ಸ್ ಅಂತೇಳಿ. ಅಂದರೆ PMW ಪಿನ್ಸ್ ಅಂದರೆ ಏನು ಗೊತ್ತಾ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಏನು PMW ಅಲ್ಲ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತೇಳಿ. ಇಲ್ಲಿ ಏನಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವೇನು ಮಾಡ್ತವೆ ಅಂದರೆ ಫೇಡೆಡ್ ಮತ್ತು ಈ ಮೋಟರ್ಸ್ ಕಂಟ್ರೋಲ್ ಮಾಡ್ತವೆ. ಇವೆಲ್ಲ ಕಂಟ್ರೋಲರ್ಸ್ ಅನ್ಕೊಂಬಿಡಿ. ಓಕೆನಾ, ಈ ಫೇಡೆಡ್ ಇವೇನು PW ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಇದೆಯಲ್ಲ, ಇವೆಲ್ಲ ಆ ಪಿನ್ಸು. ಈ ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಈ ಕಾಮನ್ ಈಗ ನಾವು ಈ 9 ಕೊಡ್ಬೋದು, 8 ಕೊಡೋದು, ಜಸ್ಟ್ LED ಬ್ಲಿಂಕ್ ಆಗೋದು, ಆನ್ ಆಗೋದು, ಆಫ್ ಆಗೋದು ಡೈರೆಕ್ಟಾಗಿ ಸ್ವಿಚಿಂಗ್ ಪಿಪ್. ಬಟ್ ಇಲ್ಲಿ ಏನಾಗುತ್ತೆ ಅಂತ ನೋಡಿ. ಈ ನಾವೇನು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇರ್ತೀವಿ ನೋಡಿ, ಈ ಅನಲಾಗ್ ಪಿನ್ಸ್ ಇದೆಯಲ್ಲ, ಅನಲಾಗ್ ಪಿನ್ಸ್ ನಾವು ಫೇಡೆಡ್ ಇವೆಲ್ಲ ಮಾಡೋಕ್ಕಾಗಲ್ಲ. ಓಕೆ, ಇವೆಲ್ಲ ಈಗ ಅಂದರೆ ಯಾವಾಗ ಅನಲಾಗ್ ಅಂದರೆ ಗೊತ್ತಲ್ಲ ಯಾವ ರೀತಿ ಆಗುತ್ತೆ ಅಂತ. ಸೊ ಹಂಗಾಗಿ ಈಗ ನಾವು ಫೇಡೆಡ್ ಇಲ್ಲಿ ಈ ಸೈಡ್ ಡಿಜಿಟಲ್ ಸೈಡಲ್ಲಿ ಮಾಡೋಣ. ಓಕೆ, ಸಿಂಪಲ್ ಈಗ ರನ್ ಮಾಡ್ತೀನಿ ನೋಡಿ. ನಿಮಗೆ ಏನು ಕಾಣಿಸ್ತಿದೆ ಇಲ್ಲಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಏನಾಯಿತು, ಫೇಡೆಡ್ ನೋಡಿ, ಅರ್ಥ ಆಗ್ತಿಲ್ವಾ. ಓಕೆ, ಇದು ಆಗ್ತಿದೆ ನಮಗೆ, ಇದು ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಿಲ್ಲ. ನನಗೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಸಿಂಪಲ್ಲು. ಓಕೆ, ಫಸ್ಟು ಸಿಮ್ಯುಲೇಷನ್ ಸ್ಟಾಪ್ ಮಾಡಿ. ಇಲ್ಲಿ ಆಲ್ರೆಡಿ ಕೋಡ್ ಇದೆ. ಕೋಡ್ ಬಗ್ಗೆ ನೋಡಿ, ಡೋಂಟ್ ವರಿ ಅಬೌಟ್ ಕೋಡ್. ಓಕೆ ನೋಡಿ, ಇಂಟು ಬ್ರೈಟ್ನೆಸ್ 0, ಇದು ಫಿಕ್ಸ್ ಸೆಟಪ್ಪು, ಪಿನ್ ನಂಬರ್ 9ಗೆ ಹಾಕಿದ್ದೀನಿ, ಯಾಕೆಂದರೆ PW ಪಿನ್ಸ್ ಅಲ್ವಾ ಅದಕ್ಕೆ ಹಾಕಿದ್ದೀನಿ. ದೆನ್ ವೈಡ್ ಲೂಪಲ್ಲಿ ಏನೋ ಈ ರೀತಿ ರನ್ ಆಗು. ಓಕೆನಾ, ಇದು ಪ್ರೋಗ್ರಾಮ್ ಆ ಥರ ಇರುತ್ತೆ. ಅರ್ಥ ಆಯ್ತಾ, ಪ್ರೋಗ್ರಾಮ್ ಡೋಂಟ್ ವರಿ. ಓಕೆನಾ,
ಜಸ್ಟ್ ಇದೆಲ್ಲ ಏನಿದೆ ಸಿಂಪಲ್ ಇದೆ. ಓಕೆನಾ, ನೀವೇನಾದರೂ C++ ಸಿ ಗೊತ್ತಿದ್ರೆ ಈಸಿ ಇರುತ್ತೆ, ಇನ್ನೂ ಗೊತ್ತಿಲ್ಲ ಅಂದರೆ ಡೋಂಟ್. ಇದೇನು ಮಾಡ್ತಿದ್ದೀರಾ ಇದು ಮಾಡ್ತಾ ಮಾಡ್ತಾ ಜಸ್ಟ್ ಸೈಮಲ್ಟೇನಿಯಸ್ಲಿ ಕಲಿತಾ ಹೋಗಿ. ಓಕೆನಾ, ಇದು ಕೋಡ್ ಬಂದ್ಬಿಟ್ಟು. ಓಕೆ, ದೆನ್ ಈಗ ನಾವು ಇದು ಪಕ್ಕ ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡಬೇಕು ಅಂದರೆ ಫಸ್ಟ್ ನೀವು ಇಲ್ಲಿ ಹೋಗಿ ಆಸಿಲೋಸ್ಕೋಪ್ ಅಂತ ಸರ್ಚ್ ಮಾಡಿ ಸಿಕ್ತು. ಇದೇನು ಆಸಿಲೋಸ್ಕೋಪ್ ಅಂದರೆ ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ. ಆಸಿಲೋಸ್ಕೋಪ್ ಅಂದರೆ ಈ ಸಿಗ್ನಲ್ಸ್, ಡಿಜಿಟಲ್ ಸಿಗ್ನಲ್ಸ್ ಇದೆಯಲ್ಲ ಅದನ್ನ ಒಂದು ಗ್ರಾಫಲ್ಲಿ ತೋರಿಸೋದು. ಓಕೆನಾ, ವೋಲ್ಟೇಜ್ನ ಗ್ರಾಫಲ್ಲಿ ತೋರಿಸೋದು ಅಂದ್ಕೊಳ್ಳಿ. ದೆನ್ ಇನ್ನೊಂದು ಮಲ್ಟಿಮೀಟರ್ ಅಂತ ಸರ್ಚ್ ಮಾಡಿ. ಮಲ್ಟಿಮೀಟರ್ ಬಂತಲ್ಲ, ಇದು ಇದೇನಂದ್ರೆ ಮಲ್ಟಿಮೀಟರು ನೋಡಿ, ಕರೆಂಟು, ವೋಲ್ಟೇಜು, ರೆಸಿಸ್ಟೆನ್ಸ್ನ ಚೆಕ್ ಮಾಡೋಕ್ಕೆ ಯೂಸ್ ಮಾಡೋದು. ಓಕೆನಾ, ಇವೆರಡು ಅರ್ಥ ಆಯ್ತಲ್ವಾ, ಆಸಿಲೋಸ್ಕೋಪ್, ಮಲ್ಟಿಮೀಟರು. ಈಗ ಫೇಡೆಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ನಾವು ಇಲ್ಲಿ ಬ್ರೆಡ್ ಬೋರ್ಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಓಕೆನಾ, ಫಸ್ಟ್ ಕನೆಕ್ಷನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಬ್ರೆಡ್ ಬೋರ್ಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ತೀನಿ. ಓಕೆನಾ, ನಥಿಂಗ್, ಯಾವುದೇ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗಲ್ಲ ಡೈರೆಕ್ಟ್ ಮಾಡಿದ್ರು ಕೂಡ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೆಗೆಟಿವ್, ಇದು ಪಾಸಿಟಿವ್, ಇಲ್ಲೂ ಕೂಡ ನೆಗೆಟಿವ್ ಪಾಸಿಟಿವ್ ಅಲ್ವಾ. ಸೊ ಫಸ್ಟ್ ನಾನಿಲ್ಲಿ ಈ ನೆಗೆಟಿವ್ನ ನಾನಿಲ್ಲಿ ಈ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ಓಕೆನಾ, ಗ್ರೌಂಡಿಗೆ ಕನೆಕ್ಟ್ ಆಯಿತು. ದೆನ್ ಈ ಪಾಸಿಟಿವ್ನ ನಾನು ಇಲ್ಲಿ ಪಾಸಿಟಿವ್ಗೆ ಕೊಡ್ತೀನಿ, ಆನೋಡ್ ಪಾಸಿಟಿವ್ ಲೈಟಿಗೆ. ಆಯಿತಾ, ಇಲ್ಲಿ ಜಸ್ಟ್ ಇದು ಕಲರ್ ಚೇಂಜ್ ಮಾಡಿ. ಯಾವ ಕಲರ್ ಕೊಡ್ತೀರಾ, ರೆಡ್ ಕೊಟ್ಕೊಳ್ಳಿ. ಓಕೆನಾ, ರೆಡ್, ಅರ್ಥ ಆಯ್ತಾ, ಪಾಸಿಟಿವ್ ನೆಗೆಟಿವ್ ಆಯಿತು. ದೆನ್ ಇಲ್ಲಿ ಬನ್ನಿ, ಇಲ್ಲಿ ನೆಗೆಟಿವ್ ಪಾಸಿಟಿವ್ ಇದೆ ಅಲ್ವಾ. ಓಕೆನಾ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ. ಈ ನೆಗೆಟಿವ್ ಸೈಡ್ನ ಡೈರೆಕ್ಟ್ ಕನೆಕ್ಟ್ ಬಂದು ಇಲ್ಲಿ ನೆಗೆಟಿವ್ ಇದೆಯಲ್ಲ, ಈ ಸೈಡು ಕ್ಯಾಥೋಡ್ ಅಂತ ಇದೆಯಲ್ಲ, ಇಲ್ಲಿಗೆ ಜಸ್ಟ್ ಕನೆಕ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕನೆಕ್ಟ್ ಆಯ್ತಲ್ವಾ. ಸೊ ಇಲ್ಲಿ ಈ ಕಲ್ಲನ್ನು ನೀವು ಬೇಕಾದರೆ ಎಲ್ಲೋ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ದೆನ್ ಪಾಸಿಟಿವ್ನ ಕನೆಕ್ಟ್ ತಗೊಂಬಂದು ಈ ಪಾಸಿಟಿವ್ ಸೈಡ್ ಇಲ್ಲಿ ನೋಡಿ, ಇಲ್ಲಿ ಬ್ಲಿಂಕ್ ಆಗುತ್ತೆ ಆ್ಯನೋಡ್ ಅಂತ, ಅಲ್ಲಿ ನೀವು ಕನೆಕ್ಟ್ ಮಾಡಿ. ಅವಾಗ ನೀವು ಅದನ್ನ ಬ್ಲೂ ಮಾಡ್ಕೊಳ್ಳಿ. ಓಕೆನಾ, ಕನೆಕ್ಷನ್ ಅರ್ಥ ಆಯ್ತಲ್ವಾ. ಬ್ರೆಡ್ ಬೋರ್ಡ್ ಯೂಸ್ ಮಾಡಿದ್ರೆ ಕನ್ಫ್ಯೂಷನ್ ಇರಲ್ಲ. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮ್ಯಾಟ್ರ್ ಅಲ್ಲ ಇಲ್ಲಿ. ನೋಡಿ ಕನ್ಫ್ಯೂಷನ್ ಆಗುತ್ತೆ, ಆ್ಯಕ್ಚುಲಿ ನೀವು ಕರೆಕ್ಟಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನೇ ಹಿಂದೆ ಕಡೆ ಮಾಡ್ತಾ ಬಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ, ಜಸ್ಟ್ ಬ್ರೆಡ್ ಬೋರ್ಡ್ ಕನೆಕ್ಷನ್ ತಗೊಂಡು ಹಾಕೊಬೋದಾಯಿತು. ಓಕೆ, ಬಟ್ ಫಸ್ಟ್ ಒಂದು ಸ್ವಲ್ಪ ಟ್ರಿಕ್ಕಿಯಾಗಿ ಕಲಿಬೇಕಲ್ಲ, ಸೊ ಹಂಗಾಗಿ ನಾನು ಜಸ್ಟ್ ಬ್ರೆಡ್ ಬೋರ್ಡ್ ಯೂಸ್ ಮಾಡಲಿಲ್ಲ. ಓಕೆ, ಇವೆಲ್ಲ ಕನೆಕ್ಷನ್ ಆಯಿತು. ಈಗ ರನ್ ಮಾಡೋಣ. ಓಕೆ, ಜಸ್ಟ್ ಸ್ಟಾರ್ಟ್. ಫಸ್ಟ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಏನಾಯಿತು, 1 ವೋಲ್ಟು, 2 ವೋಲ್ಟು, 3 ವೋಲ್ಟು ಅಲ್ಲಿಗೆಲ್ಲ ಹೋಯ್ತು. ಮತ್ತೆ ಮಿಲಿ ವೋಲ್ಟ್ ಆಯಿತು. ಅಂದರೆ ವೋಲ್ಟೇಜ್ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ. ವೋಲ್ಟೇಜ್ ಜಾಸ್ತಿ ಕಮ್ಮಿ ಆಗೋದ್ರಿಂದ ನೋಡಿ, ಇಲ್ಲಿ ಜಾಸ್ತಿ ಆಯ್ತಲ್ಲ, ಬ್ಲಿಂಕ್ ಏನು ಬ್ರೈಟ್ನೆಸ್ ಜಾಸ್ತಿ ಬಂತು, ವೋಲ್ಟೇಜ್ ಜಾಸ್ತಿ ಇದೆ ಅಂತ. ಈಗ ನೋಡಿ ಬ್ರೈಟ್ನೆಸ್ ಕಮ್ಮಿ ಆಯಿತು, ವೋಲ್ಟೇಜ್ ಕಮ್ಮಿ ಇದೆ ಅಂತ. ಈ ಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ಏನು ಫುಲ್ಲು ನೋಡಿ, ಏನು ಜಾಸ್ತಿ ಮೀನ್ಸ್ ಇಲ್ಲಿ ಗ್ಯಾಪ್ ಇಲ್ಲ ಅಲ್ವಾ, ಇಲ್ಲಿ ಗ್ಯಾಪ್ ಇಲ್ಲ, ಅಲ್ಲಿ ವೋಲ್ಟೇಜ್ ಜಾಸ್ತಿ ಇದೆ. ಇಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ವೋಲ್ಟೇಜ್ ಕಮ್ಮಿ ಇದೆ. ಓಕೆನಾ, ಮೀನ್ಸ್ ಸಿಗ್ನಲ್ಸ್ ಬೇಗ 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 ಎಲ್ಲೆಲ್ಲಿ ಮೇಲೆ ಕೆಳಗೆ ಗ್ಯಾಪ್ ಇಲ್ಲದೆ ಹೋಗ್ತಿದೆ. ಮೀನ್ಸ್ ಟೈಮ್ ಇದೆಯಲ್ಲ, ಟೈಮ್ ಕಮ್ಮಿ ಎಲ್ಲಿದೆ ಅಲ್ಲಿ ವೋಲ್ಟೇಜ್ ಜಾಸ್ತಿ ಇದೆ, ಇಲ್ಲಿ ಟೈಮ್ ಚೇಂಜ್ ಜಾಸ್ತಿ ಎಲ್ಲಿದೆ ಅಲ್ಲಿ ವೋಲ್ಟೇಜ್ ಕಮ್ಮಿ ಇದೆ. ಅರ್ಥ ಆಯ್ತಾ, ಈ ರೀತಿ ಫೇಡೆಡ್ ವರ್ಕ್ ಆಗುತ್ತೆ. ಇವತ್ತು ಅರ್ಥ ಆಗಿದೆ. ಸೊ ಇದಾದ್ಮೇಲೆ ಈಗ ನೆಕ್ಸ್ಟ್ ಬಟನ್ ಬರುತ್ತೆ, ಬಟನ್ ಮುಂದೆ ಇದೇ ರೀತಿ ಪ್ರೋಸೆಸ್ ಹೋಗ್ತಾ ಹೋಗ್ತೀವಿ. ಓಕೆ, ಡೋಂಟ್ ವರಿ, ಯಾವುದು ಟಫ್ ಇಲ್ಲ, ಕೋಡ್ ಟಫ್ ಇಲ್ಲ, ಆರ್ಡಿನೋ ಟಫ್ ಇಲ್ಲ, ಎಲ್ಲ ಈಸಿನೇ. ಏನು ಅಂದರೆ ನಾನು ಏನು ಸೀರೀಸ್ ಓದ್ತಿದ್ದೀನಿ ಇದನ್ನ ಆದಷ್ಟು ಹಿಂಗೆ ಬನ್ನಿ ಅಂತ ಹೇಳಲ್ಲ. ನಿಮಗೆ ಇನ್ನೂ ಏನಾದ್ರು ಜಾಸ್ತಿ ಗೊತ್ತಿದ್ರೆ ಇದಕ್ಕಿಂತ ಹೋಗಿ ಬಿಗಿನರ್ಸ್ ಏನಾರಾಗಿದ್ರೆ ಜಸ್ಟ್ ಈ ಥರ ಫಾಲೋ ಮಾಡ್ಕೊಂಡು ಬನ್ನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಫೇಡೆಡ್. ನೆಕ್ಸ್ಟ್ ವಿಡಿಯೋ ಯು ವಿಲ್ ಸಿ ಆನ್ ನೆಕ್ಸ್ಟ್ ಪ್ರಾಜೆಕ್ಟ್. ಓಕೆ, ಅಂಟಿಲ್ revise the foundation, revise your basics, and learn something new every day. Okay na, build in public. Stay. Okay, thank you.